ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಇಲಾಖೆಯ ಸಾಧನೆಯನ್ನ ರಾಜ್ಯದ ಜನರ ಮುಂದೆ ಇಡಬೇಕು. 3 ವರ್ಷ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಏನ್ ಮಾಡಿದ್ರಿ ಅನ್ನೋ ಸಾಧನೆಯನ್ನ ಜನರ ಎದುರಿಗೆ ಇಡಿ. ಈಗ ಹೊಸ ಜವಾಬ್ದಾರಿ ಬಂದಿದೆ, ಅದನ್ನ ಚೆನ್ನಾಗಿ ಮಾಡೋದು ಹೇಗೆ ಅನ್ನೋದನ್ನ ನೀವು ಜನರ ಎದುರಿಗೆ ವಿಷಯ ಇಡಿ. ಜನರಿಗೆ ಏನೇನ್ ತೊಂದರೆ ಆಗ್ತಾ ಇದೆ, ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ, ಇದೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಇದು. ಅದನ್ನ ಯಾವುದನ್ನು ಏನು ಹೇಳದೆ ಬಾಯಿ ಚಪಲಕ್ಕೆ ಕೇವಲ ಆರೋಪದ ಮಾತುಗಳನ್ನು ಹೇಳಿ ತಾನು ದೊಡ್ಡವನಾಗಬೇಕು ಅನ್ನುವಂತ ಕನಸನ್ನ ಕಂಡ್ರೆ ಅದು ನನಸಾಗೋದಿಲ್ಲ. ಹಾಗಾಗಿ ಬೇಜವಾಬ್ದಾರಿಯುತವಾಗಿ RSS ಬಗ್ಗೆ, BJP ಬಗ್ಗೆ ಮಾತನಾಡೋದನ್ನ ಬಿಟ್ಟು ಜವಾಬ್ದಾರಿಯುತವಾಗಿ ಆಡಳಿತವನ್ನ ನಡೆಸಿ ಮತ್ತು ಪ್ರಚಾರಕ್ಕಾಗಿ ಈ ರೀತಿಯ ಮಾತುಗಳನ್ನ ಹೇಳೋದನ್ನ ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ನೆನಪಿಸೋದಕ್ಕೆ ಬಯಸ್ತೀನಿ, ಪ್ರಜಾಪ್ರಭುತ್ವದ ಆಶಯಗಳನ್ನ ಎಲ್ಲವನ್ನೂ ತೀಡಿ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ತಂದಂತವ್ರು ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರಿಗೆ RSS ಅನ್ನ, ಅವತ್ತಿನ ಜನಸಂಘವನ್ನ, BJPಯನ್ನ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ಬೆಳೀತಾ ಇದ್ದೇವೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ನಾವು ಇವತ್ತು ಆಡಳಿತ ಮಾಡ್ತಿದ್ದೇವೆ. 21 ರಾಜ್ಯಗಳಲ್ಲಿ ನಮ್ಮ ಶಕ್ತಿ ಬೆಳೀತಾ ಇದೆ, ಬೆಳೆದಿದೆ. ಜನ ನಮ್ಮ ರಾಷ್ಟ್ರೀಯ ವಿಚಾರವನ್ನ ಒಪ್ಪಿಕೊಳ್ತಾ ಇದ್ದಾರೆ. ಇವರು ಹಿಂತಿರುಗಿ ಕಾಂಗ್ರೆಸ್ ಏನಾಗಿದೆ ಅಂತ ನೋಡ್ಬೇಕು. ಯಾರು RSS BJPಯನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿರುವಂತ ಕಾಂಗ್ರೆಸ್, ಅದರ ಸ್ಥಿತಿ ಏನಾಗಿದೆ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಿ. ಜನರಿಂದ ಹೇಗೆ ತಿರಸ್ಕರಿಸಲ್ಪಟ್ಟಂತ ಪಕ್ಷ ಕಾಂಗ್ರೆಸ್ ಆಗಿದೆ ಅನ್ನೋದು ನಮ್ ಜನರ ಮುಂದೆ ಇದೆ. ಅದೇ ಸಾಕು ಪ್ರಿಯಾಂಕ್ ಅವರಿಗೆ, ಇನ್ನೇನು ಹೇಳ್ಬೇಕಾಗಿದೆ.